ಕೆರೆಗಳಿಗೆ ಕಲುಷಿತ ನೀರು ಸೇರ್ತಾ ಇದೆ. ಸ್ವಾತಂತ್ರ್ಯ ದಿನ ಕಪ್ಪು ಬಾವುಟ ಪ್ರದರ್ಶನಕ್ಕೆ ಆ ಊರಿನ ಗ್ರಾಮಸ್ಥರು ಸಜ್ಜಾಗಿದ್ದಾರೆ. ಹೌದು, ದೊಡ್ಡ ತುಮಕೂರು ಮಜ್ರೆ ಹೊಸಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನರು ಪ್ರತಿಭಟನೆಗೆ ಸಜ್ಜಾಗಿದ್ದಾರೆ. ಅರ್ಕಾವತಿ ನದಿ ಪಾತ್ರದ ಕೆರೆಗಳ ಸಂರಕ್ಷಣೆ ವೇದಿಕೆ ಈ ಹೋರಾಟಕ್ಕೆ ಕರೆ ನೀಡಲಾಗಿದೆ. ಸ್ವಾತಂತ್ರ್ಯ ದಿನಾಚರಣೆ ದಿನ ಮನೆ ಮನೆಗಳ ಮೇಲೆ ಕಪ್ಪು ಬಾವುಟ ಪ್ರದರ್ಶನ ಮಾಡಲು ಮುಂದಾಗಿದ್ದಾರೆ. 2 ಗ್ರಾಮ ಪಂಚಾಯಿತಿಗಳ 15ಕ್ಕೂ ಹೆಚ್ಚು ಗ್ರಾಮಗಳಿಗೆ ಕಲುಷಿತ ನೀರು ಹರಿದು ಬರ್ತಾ ಇದೆ. ಕೈಗಾರಿಕಾ ಪ್ರದೇಶದಿಂದ ಕೆರೆಗಳಿಗೆ ರಾಸಾಯನಿಕ ನೀರು ಸೇರುತ್ತಿದೆ. ಗ್ರಾಮಗಳ ಜನತೆಗೆ ಕ್ಯಾನ್ಸರ್, ಚರ್ಮ ರೋಗ ಭೀತಿ ಎದುರಾಗಿದೆ. ಎಲ್ಲ ಎಷ್ಟು ಸಹನೆಯಿಂದ ನಾವು ಸುಮಾರು 4-5 ವರ್ಷದಿಂದನೂ ನಾವು ಶಾಂತಿಯಿಂದ ಇದ್ರೂ ನಮಗೇನು ಪ್ರಯೋಜನ ಆಗಿಲ್ಲ. ಈ ಸಾರಿ ಸ್ವತಂತ್ರ ದಿನಾಚರಣೆ ದಿವಸ ನಾವು ಎಲ್ಲ ಅದ್ದಡಿಯಿಂದ ಒಳಪಟ್ಟಿರ್ತಕ್ಕಂಥ ನಾವು ಊರಲ್ಲಿ ಆಚರಿಸ್ತೀವಿ. ಇದರಲ್ಲಿ ಯಾವುದೇ ಒಂದು ಭಿನ್ನಾಭಿಪ್ರಾಯ ಇಲ್ಲ. ಊರಿನಲ್ಲಿ 2 ಭಾಗ ಇಲ್ಲ. ನಮ್ಮ ಪಂಚಾಯತ್ ಇಡೀ ಹೊಸಳ್ಳಿ ಮತ್ತು ಒಂದು ಸಾಧಾರಣ ಮಳೆ ಆದರೆ ಸಾಕು, ಅದರಲ್ಲಿ ಕೆಟ್ಟ ವಾಸನೆ ಬೇರೆ. ನಮ್ಮಲ್ಲಿ ನಮ್ಮ ಭವಿಷ್ಯ ಹೇಳ್ತಾ ಇದ್ರೆ ನಮ್ಮ ಮುಂದೆ ಭಾರಿ ಕಷ್ಟ ಐತೆ. ನಮ್ಮ ಭಾಗದಲ್ಲಿ ಜನ ಎಚ್ಚೆತ್ಕೊಳ್ತಾ ಇಲ್ಲ. ಬೆಳಕು ಕಾಣಿಸ್ತಾ ಇರೋದು, ಕತ್ತಲೆ ಬೆಳಕು, ಮರದ ನೀರು ಬೆಳಕು, ನೀರೆಲ್ಲ ಫುಲ್ ಕಪ್ಪು ಬರ್ತಾ ಇದೆ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಕೆಲವು ಕಾರ್ಖಾನೆಯ ಕಾಲದಲ್ಲಿ ಮಾತ್ರ ಸ್ವಲ್ಪ ಸಾಧಾರಣ ಮಳೆ ಆದ್ರೂ ವೀರಪುರ ಚಿಕ್ಕಮಗಳೂರು ಕೆರೆ ರಾಜಕಾಲ ಇದೆ. ಮೂಲಭೂತ ಹಕ್ಕುಗಳಿಗೋಸ್ಕರ ಒಂದೇ ನಿಮಿಷ ಹೇಳ್ಬೇಕು ಅಂತ ಹೇಳಿದ್ರೆ, ನಮ್ಮ 2021ನೇ ಇಸ್ವಿಯಲ್ಲಿ 18 ಕೊಳವೆ ಬಾವಿಗಳು, 17 ಕೊಳವೆ ಬಾವಿಗಳು ಫೈನಲ್ ಬಂದು ದೊಡ್ಡ ತುಮಕೂರು ಗ್ರಾಮ ಪಂಚಾಯಿತಿಯಲ್ಲಿ. 2023ರಲ್ಲಿ 18ಕ್ಕೆ 17 ಕೊಳವೆ ಬಾವಿಗಳು ಫೈನಲ್ ಬಂತು. 2024ರಲ್ಲಿ ಕಪ್ಪುಡಿ ಬರ್ತಾ ಇದೆ. ಈಗ ಬರೀ 4 ವರ್ಷಗಳಲ್ಲಿ ಚೆನ್ನಾಗಿದೆ ಅಂತ ಕೆರೆಯಲ್ಲಿ ನೀರು ಕುಡಿತಾ ಇದ್ವಿ. ಇವತ್ತು ಕೊಳವೆ ಬಾವಿಗಳು ಕಪ್ಪುಡಿ ಬರ್ತಾ ಇದೆ. ಇಷ್ಟು ಹಾಳಾಗೋಗಿದೆ. ನಾವು 4 ವರ್ಷ ನಿರಂತರವಾಗಿ ಇಂದಿನ ಸ್ವಾತಂತ್ರ್ಯ ದಿನಾಚರಣೆ ಕಪ್ಪು ಬಾವುಟ ತೋರಿಸ್ತೀವಿ, ಮತ್ತೆ ಚುನಾವಣೆ ಬಹಿಷ್ಕಾರ ಮಾಡ್ತೀವಿ ಅಂದಾಗ DC ಅವರೆಲ್ಲ ಬಂದು ಅವ್ರ ಈ ಸರಿ ಬೇಡ, ನಮ್ಗೆ ಅವಕಾಶ ಕೊಡಿ, ನೀವು ಕೇಳ್ತಾರೆ ನ್ಯಾಯಪರವಾಗಿದೆ, ನಾವು ನಿಮಗೆ ಅವಕಾಶ, ನಿಮ್ಮ ಸಮಸ್ಯೆ ಬಗೆಹರಿಸ್ಕೊಡ್ತೀವಿ ಅಂತ ಹೇಳಿದ್ರು. ಅದೇ ಮುಖ್ಯವಾಗಿ ಬೇಕಾಗಿರೋದು 3ನೇ ಹಂತ ಶುದ್ಧೀಕರಣ ಆಗಬೇಕು ಅಂತ. ಆದ್ರೆ ಇಲ್ಲಿವರೆಗೂ 3ನೇ ಹಂತ ಶುದ್ಧೀಕರಣ 4 ತಿಂಗಳಲ್ಲಿ ಆಗ್ತೈತೆ ಅಂತ ಹೇಳಿ ಇನ್ನೇ DC ಅವರು ನಾವು ಉಪವಾಸ ಹೊಂದಿದಾಗ. ಆದ್ರೆ ಇವಾಗ 4 ವರ್ಷ ಆದ್ರೂ ಬಂದ್ರು ಕೂಡ ಜಮೀನು ಕೂಡ ಕೊಂಡ್ಕೊಂಡಿಲ್ಲ. ಕೇಳಿದ್ರೆ ಜಮೀನು ಹಣಕಾಸಿನ ನಾಯಿಗಳಿಗೆ ಬಿರಿಯಾನಿ ಹಾಕಕ್ಕೆ 3 ಕೋಟಿ ರೂಪಾಯಿ, ನಮ್ಗೆ ಬೇಕಾಗಿರೋ ಒಂದು 50-60 ಕೋಟಿ ಸರ್ಕಾರಕ್ಕೆ ನದಿ ಉಳಿಸೋಕೆ, ಅರ್ಕಾವತಿ ನದಿ ಉಳಿಸೋಕೆ 50 ಕೋಟಿ ಇಲ್ಲ ಅಂತ ಹೇಳಿದ್ರೆ ನಾವ್ ಏನಂತ ಹೇಳೋಣ. ಆ ಉದ್ದೇಶಕ್ಕೋಸ್ಕರ ಈ ಬಾರಿ ಸ್ವಾತಂತ್ರ್ಯ ದಿನಾಚರಣೆ ದಿವಸ ನಮ್ಮ ಇಲ್ಲಿವರೆಗೂ ಅಧಿಕಾರಿ ಮಾತು ಕೇಳ್ಕೊಂಡ್ ಬಂದ್ವಿ. ಈ ಸರಿ ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ದಿವಸ ನಾವು ನಮ್ಮ ಮನೆಗಳ ಮೇಲೆ ಕಪ್ಪು ಬಾವುಟ ಆಡಿಸ್ತೀವಿ ಅಂತ ಈ ಮುಖಾಂತರ ಹೇಳಕ್ ಇಷ್ಟಪಡ್ತೀವಿ. ಈಗ ಮಿಕ್ಕಿದೆಲ್ಲ ನಮ್ಮ ಸ್ನೇಹಿತರು ಇದೆ ಹೋರಾಟ. ಈ ಎಲ್ಲ ಯಂಗ್ಸ್ಟರ್ಸ್ ನನ್ನ ಜೊತೆಯಲ್ಲಿದ್ದಾರೆ. ನನಗಿನ್ನ ಹಿರಿಯರು ಚಿಕ್ಕಣ್ಣಪ್ಪ ಮಾಸ್ಟರ್ ಇದ್ದಾರೆ. ನನಗೆ 70 ವರ್ಷ. ಇವತ್ತು ನಮ್ಮ ಕೆರೆ ಏರಿಯಾ ಮೇಲೆ ನನ್ನ ಜಮೀನು ಇಲ್ಲೇ ಇದೆ. ನನ್ನಮ್ಮ ಇಲ್ಲೇ ನಾಗರ ಪೂಜೆ ಮಾಡೋರು. ಆವಾಗ ನಾವು ಕಳೆ ಕೀಳುವಾಗ ಆ ನೀರನ್ನೇ ಕುಡಿಯೋಬೇಕು. ಕೊರವ ಮೀನ್ ಸಿಗೋದು ನಮ್ಗೆ, ಬೊಕ್ಕೆ ಕೈ ಹಾಕಿರಿ ಏಡಿಕಾಯಿ ಸಿಗೋದು. ಇವತ್ತು ನೋಡಿದ್ರೆ ರಾಗಿ ಬೆಳೆಯುವಂತ ಪರಿಸ್ಥಿತಿ. ಅದ್ರ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಇವತ್ತು ನಾವು ಮನುಷ್ಯರು ಬದುಕಲಿಕ್ಕೆ, ಗಿಡಗಳಂತೂ ಬದುಕಲಿಕ್ಕೆ ಆಗೋದೇ ಇಲ್ಲ.
ಇವತ್ತಿನ ಪರಿಸ್ಥಿತಿ ಒಬ್ಬ ವೈದ್ಯನಾಗಿ ನಾನೊಬ್ಬ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಆಗಿ ಸಾಕಷ್ಟು ಬಗ್ಗೆ ನೀರಿನ ಈ ಅವ್ಯವಸ್ಥೆ ಬಗ್ಗೆ ನಾನು ಮಾತನಾಡಿದ್ದೀನಿ. ಮನುಷ್ಯನಿಗೆ ಮತ್ತು ಪ್ರಾಣಿಗಳಿಗೆ ಕುಡಿಬೇಕಾದ್ರೆ ಪೋರ್ಟಬಲ್ ವಾಟರ್ ಅಂತೀವಿ ನಮ್ಮ ಭಾಷೆಯಲ್ಲಿ, ಪೋರ್ಟಬಲ್ POTABL ಅಂದ್ರೆ ಕುಡಿಲಿಕ್ಕೆ ಯೋಗ್ಯವಾದ ನೀರು. ಅದೇ ನೀರನ್ನು ನಾವು ಬೇರೆ ಪರ್ಪಸ್ ಯೂಸ್ ಮಾಡ್ತೀವಿ ಹೊಸದಾಗ್ಲಿ ಅನ್ನೋ ರೀತಿಯಲ್ಲಿ ಮಾಡೋದ್ರಿಂದ ಜನ ಲೈಕ್ ಮಾಡ್ತಾರೆ. ಆಫೀಸರ್ಗಳು ಇಂಥ ಒಳ್ಳೆ ಹೆಸರನ್ನು ತಗೋಬಹುದು. ಅದರಿಂದ ಇವತ್ತಿನ ಈ ಹೋರಾಟ ಇದೆಯಲ್ಲ, ಇಡೀ ಗ್ರಾಮಸ್ಥರ ಪ್ರತಿಯೊಬ್ಬರ ಕೂಡ ಅದರೊಳಗೆ ಈ ಲಾಟ್ ಆಫ್ ಯಂಗ್ಸ್ಟರ್ಸ್ ನೋಡಿ, ಅವರೆಲ್ಲ ತಮ್ಮ ಎಲ್ಲರೂ ನಮ್ಮ ಸತೀಶ್ ಇದ್ದಾರೆ, ಅಡ್ವೊಕೇಟ್ಸ್ ಇದ್ದಾರೆ, ಹೋರಾಟಗಾರರಿದ್ದಾರೆ, ಪ್ರತಿಯೊಬ್ಬರ ಹೆಸರು ಹೇಳೋದು ಬೇಕಿಲ್ಲ. ಬಟ್ ಮಾಧ್ಯಮ ಮಿತ್ರರಿಗೆ ಮಾತ್ರ ಮತ್ತೊಮ್ಮೆ ದಯವಿಟ್ಟು ನೀವು ನಮ್ಮೊಟ್ಟಿಗೆ ಇದ್ದೀರಿ, ಇನ್ನು ಮುಂದೆ ಈ ರೀತಿ ಎಲ್ಲಿವರೆಗೂ ಕೂಗು ತಲುಪಬೇಕು ಅಂದ್ರೆ ಡೆಲ್ಲಿ ಬರ್ತೀನಪ್ಪ ಅಂತ ಹೇಳಿದೆ. ಬರೋದು ಸ್ವಲ್ಪ ಲೇಟ್ ಆಯ್ತು. ಬಟ್ ಇನ್ನೊಂದು ಬಹಳ ಖುಷಿ ಅಂದ್ರೆ ಹಿರಿಯರಲ್ಲಿ ಬಹಳ ಜವಾಬ್ದಾರಿ ಕೆಲಸ ಮಾಡಿದಂತ ಟೀಚರ್ ಆಗಿರ್ತಕ್ಕಂಥ ಚಿಕ್ಕಣಪ್ಪ ಮಾಸ್ಟರ್ ಯಾವಾಗಲೂ ಬಂದಾಗ ನಮ್ಮ ಜೊತೆ ಇರ್ತಾರೆ. ಸೊ ಅವರು ಕೂಡ ನಾಲ್ಕು ಮಾತಾಡ್ತಾರೆ. ಸತಿ ಇದೆ ಅಂತಂದ್ರೆ ನಮ್ಮ ಹಳ್ಳಿ ಜೀವನ ಅರ್ಥ ಮಾಡ್ಕೋಬೇಕು. ಕೈಗಾರಿಕೆಗಳಂದ್ರೆ ಬರೀ ಉದ್ಯೋಗ ಕೊಡೋಂಥದ್ದಲ್ಲ, ಉದ್ಯೋಗ ಕೊಟ್ಟು ಅದನ್ನ ಕೊಡೋದ್ರ ಜೊತೆಗೆ ಅದು ಮಾಡ್ತಕ್ಕಂಥ ಪೊಲ್ಯೂಷನ್ ಸಹ ಕಂಟ್ರೋಲ್ ಮಾಡಬೇಕು. ಯಾಕೆ ಅಂತಂದ್ರೆ ಚಿನ್ನದ ಬಟ್ಟಲ್ ಇಟ್ಕೊಂಡು ಪಕ್ಕದಲ್ಲಿ ವಿಷಯ ಕುಡಿಯಕ್ಕೆ, ಚಿನ್ನದ ತಟ್ಟೆ ಅನ್ನ ತಿಂತಾ ಇದೀವಿ ಅಂದ್ರೆ ಪಕ್ಕದಲ್ಲಿ ಇಟ್ಕೊಂಡು ವಿಷಯನೂ ಕುಡಿಯಕ್ಕಾಗತ್ತಾ? ಇದು ಬದುಕಾ? ಈ ದೇಶದ ರಾಜಕಾರಣಿಗಳಲ್ಲಿ ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂಥ ಘನತೆಯುಕ್ತ ಜವಾಬ್ದಾರಿನ ಇದು. ನಾವು ಇಷ್ಟು ಹೇಳಕ್ ಇಷ್ಟಪಡ್ತೀವಿ ಮಾಧ್ಯಮ ಮಿತ್ರರೇ. ಏನು ನಾವು 3-5 ವರ್ಷದಿಂದ ಹೋರಾಟ ಮಾಡ್ತಾ ಇದ್ವಿ. ನಮ್ಮ ಕೆರೆಗಳಿಗೆ ಪಟ್ಟಣ ಪಂಚಾಯತಿಯಿಂದ ಆಗ್ಬೋದು, ಕೈಗಾರಿಕೆಗಳಿಂದ ಆಗ್ಬೋದು, ಅಥವಾ ಇವ್ರ ಮ್ಯಾಗ ಸಂವಿಧಾನದ ಬಗ್ಗೆ ಎಲ್ಲ ಕಾನೂನನ್ನ ಉಳಿಸ್ತಕ್ಕಂಥ ಜವಾಬ್ದಾರಿ ಕೆಲಸ ನಾವು ಮಾಡ್ತಾ ಇದೀವಿ. ಯಾಕೆಂದ್ರೆ ಸಂವಿಧಾನದಲ್ಲಿ ನಾವು ಬರ್ಕೊಂಡಿದೀವಿ. ಸಂವಿಧಾನದಲ್ಲಿ ಏನು ಆರ್ಟಿಕಲ್ 260 ಪ್ರಕಾರ ಆಗ್ಬೋದು, ಸಂವಿಧಾನದ ಆರ್ಟಿಕಲ್ 262 ಪ್ರಕಾರ ಏನು ಈ ಅವತ್ತಿನ ಅಂಬೇಡ್ಕರ್ ಸುಮಾರು 60-70 ವರ್ಷದಿಂದನೇ ಬರೋದೇನು, ನೀರು ಮೂಲಭೂತ ಹಕ್ಕು. ಪ್ರತಿಯೊಬ್ಬ ಕಟ್ಟ ಕಡೆಯ ಪ್ರಜೆಗೂ ಸಹ ನೀರನ್ನು ಶುದ್ಧವಾದ ನೀರು ಕೊಡಬೇಕು ಅಂತ ಅವತ್ತೇ ಬರೋದು. ಆದ್ರೆ ಏನು ಮತ್ತೆ ನಾವು ಇನ್ನೂ ಬರ್ಕೊಂಡಿದೀವಿ, ಪರಿಸರ ಕಾನೂನ ಬರ್ಕೊಂಡಿದೀವಿ. ಏನು ಸೆಕ್ಷನ್ 20-21 ಪ್ರಕಾರ ಯಾವ ಮೂಲಭೂತ